ಶ್ರೀ ಶಿವಶರಣ ಹರಳಯ್ಯ ಸುಮಗಾರ್ ಚಮ್ಮಾರ ಸಮಾಜದ ಹಾವೇರಿ ಜಿಲ್ಲಾ ಘಟಕದಿಂದ ಇಂದು ಹಾವೇರಿಯಲ್ಲಿ ಶಿವಶರಣ ಹರಳಯ್ಯ ಸಮಾಜದ ರಾಜ್ಯಾಧ್ಯಕ್ಷರಾದ ಜಗದೀಶ್ ದುಂಡಪ್ಪ ಬೆಟಗೇರಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಬೆಳಗಾವಿ ಸುವರ್ಣಸೌಧ ಚಲೋ ಅಂಗವಾಗಿ ಹಾವೇರಿ ಜಿಲ್ಲಾ ವತಿಯಿಂದ ಇಂದು ದಿನಾಂಕ 7/12/2025 ಸಂಜೆ 7 ಗಂಟೆಗೆ ಸೇರಿದ್ದು, ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಶಿವಶರಣ ಹರಳಯ್ಯ ಸಮಗಾರ ಸಮಾಜದ ಅಧ್ಯಕ್ಷರಾದ ಪೃಥ್ವಿರಾಜ್ ಪರಶುರಾಮ್ ಬೆಟಗೇರಿ, ಹನುಮಂತಪ್ಪ ಹಾನಗಲ್, ಮಹೇಶ್ ಬೆಟಗೇರಿ, ಮಂಜುನಾಥ್ ರಾಯಭಾಗ್, ಸಂತೋಷ್ ಬೆಟಗೇರಿ, ಮಂಜುನಾಥ್ ವಾಳದ್, ಆನಂದ ಚಿಟುಗುಬ್ಬಿ, ಸಂಜು ತೆರಧಾಳ, ಮಹೇಶ್ ಬೆಟಗೇರಿ, ಪದ್ಮಾ, ಗೀತಾ ಇನ್ನು ಸಮಾಜದ ಮುಖಂಡರು ಸೇರಿ ಈ ಸಂದರ್ಭದಲ್ಲಿ ಮಾತನಾಡಿದರು. ನಡೆಯುತ್ತಿರುವ ಬೆಳಗಾವಿಯಲ್ಲಿ ಇದೇ 8ನೇ ತಾರೀಕಿನ ನಡೆಯುತ್ತಿರುವ ವಿಧಾನಸಭೆಯ ಕಲಾಪದಲ್ಲಿ ಹಾವೇರಿಯಿಂದ ಪ್ರತಿಭಟನೆ ಮಾಡಲು ಸುಮಾರು ಒಂದು 300-400 ಜನ ನಾವು ಹೊರಡ್ತಿದ್ದೀವಿ. ಅದರ ಸಲುವಾಗಿ ಇವತ್ತು ಪೂರ್ವಭಾವಿ ಮೀಟಿಂಗ್ ಕರೆದು ಜಿಲ್ಲೆಯ ಶ್ರೀ ಜಗದೀಶ್ ಬೆಟಗೇರಿ ಅವರ ಬಿಲ್ಡಿಂಗ್ನಲ್ಲಿ ಸಮಾಜದ ಎಲ್ಲ ಸಮಾಜ ಜನರನ್ನು ಕರೆದು ಹಾವೇರಿಯಲ್ಲಿ ಇವತ್ತು ಮೀಟಿಂಗ್ ಕರೆದು ಎಲ್ಲ ಜನಕ್ಕೆ ಹೇಳಿ ಸಮಾಜದ ಮೀಟಿಂಗು, ಸಮಾಜದ ಧ್ಯೇಯ ಉದ್ದೇಶಗಳನ್ನು ವಿಧಾನಸೌಧಕ್ಕೆ ಮುಂದೆ ಪ್ರತಿಭಟನೆ ಮಾಡಲು ಹಾಗೂ CM ಮತ್ತು DCM ಹಾಗೂ SC ಮಾದೇವಪ್ಪರು ಆಮೇಲೆ ಈಗ ಯಾವ ಉದ್ದೇಶಕ್ಕೆ ಹೊಂಟ್ರಿ ನೀವು ಬೆಳಗಾವಿ ಪ್ರತಿಭಟನೆಗೆ? ಬೆಳಗಾವಿ ಚಲೋ ಕಾರ್ಯಕ್ರಮ ಮಾಡತ್ತಿರಲ್ಲ, ಸಮಗಾರಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯನ ಸರಿಪಡಿಸಲಿ ಅಂತೇಳಿ ಕೇಳಕ್ಕೆ ಹೊಂಟೇವಿ. ನಮ್ಮದೇ ನಿಗಮ. ಏನು ಅನ್ಯಾಯ ಆಗಿತ್ತು ನಿಮಗೆ? ನಮಗೆ ನಮ್ಮದೇ ನಿಗಮ ಇದೆ ಇದ್ರೂ ಕೂಡ ಇದುವರೆಗೆ ಯಾವ ನಿಗಮ ನಿಮ್ಮದು? ಅಂಬೇಡ್ಕರ್ದ ಅಂತ ಹೇಳಿ ಅಲ್ಲಲ್ಲ ಜಗದೀಶರಾವ್ ಮತ್ತು ಲಿಡ್ಕರ್ ಎರಡೂ ನಿಗಮವು ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಿದ್ದು. ಇದುವರೆಗೂ ಕೂಡ ನಮ್ಮ ಸಮಾಜದವ್ರು ಒಬ್ಬರು ಡೈರೆಕ್ಟರ್ ಆಗಲಿ ಅಧ್ಯಕ್ಷರಾಗಲಿ ಏನೂ ಆಗಿಲ್ಲ. ಅದೇ ಕಾರಣ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ನಮ್ಮ ಸಲುವಾಗಿನ ಒಂದು ಸಪ್ರೇಟ್ ನಿಗಮವನ್ನು ಮಾಡಿ ಸುಮಾರು ಒಂದು 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ನಾವು CM ಅವರಿಗೆ, DCM ಅವರಿಗೆ, SC ಮಾದೇವಪ್ಪರಿಗೆ ಹಾಗೂ ತಂಗಡಿಗೆಯವರಿಗೆ ಒಂದು ಮನವಿಯನ್ನು ಅರ್ಪಿಸಲು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಬೆಳಗಾವಿ ವಿಧಾನಸಭಾ ಮುಂದೆ ಅವರು ತೋರಿಸಿದ ಟೆಂಟ್ನಲ್ಲಿ ಸುಮಾರು ಎಷ್ಟು ಮಂದಿ ಸೇರ್ಬೋದು ನೀವು ಬೆಳಗಾವಿ ಚಲೋ ಕಾರ್ಯಕ್ರಮ? ಸುಮಾರು ಒಂದು 2,000 ಜನ ಸೇರ್ಬೋದು, 2,000-3,000 ಜನ ಸೇರ್ಬೋದು. ಬಟ್ ನಾವು ಪರ್ಮಿಷನ್ ತೊಗೊಂಡಿದ್ದು 2,000 ಜನ ಅಂತ ಹೇಳಿದ್ದೇವೆ. ಅಲ್ಲಿ ಅಷ್ಟು ಜನ ಅಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಅನ್ನಿಸ್ತದೆ ನನಗೂ. ಯಾಕಂದರೆ ಜಿಲ್ಲೆ ನಾನಾ ಕಡೆಯಿಂದ ನಾನಾ ಜಿಲ್ಲೆ 33 ಜಿಲ್ಲೆಯಲ್ಲಿ ಸುಮಾರು ಬಿಜಾಪುರ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ, ಹಾವೇರಿ ಜಿಲ್ಲಾ, ದಾವಣಗೆರೆ ಜಿಲ್ಲಾ, ಬೆಳಗಾವಿ ಜಿಲ್ಲಾ, ಧಾರವಾಡ ಜಿಲ್ಲಾ, ಆಮೇಲೆ ಶಿವಮೊಗ್ಗ ಜಿಲ್ಲಾ, ಬೀದರ್ ಜಿಲ್ಲಾ, ಕಾರವಾರ ಜಿಲ್ಲಾ, ಹೀಗೆ ಸುಮಾರು ಒಂದು 10-12 ಜಿಲ್ಲೆಯಿಂದ ಸುಮಾರು ಒಂದು 2,000 ಜನ ಬರ್ಬೋದು ನನ್ನ ಅನಿಸಿಕೆ ಇದೆ. ಹೀಗಾಗಿ ನಾವು ನಮ್ಮ ಪ್ರತಿಭಟನೆಯನ್ನು CM ಅವರಿಗೆ ಮನವಿ ಹಾಗೂ DCM ಅವರಿಗೆ ಮನವಿ, SC ಮಾದೇವಪ್ಪರಿಗೆ ಮನವಿ, ಆಮೇಲೆ ತಂಗಡಿಗೆ ಅವರಿಗೆ ಮನವಿ ಮುಖಾಂತರ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲೇಬೇಕಂತೇಳಿ ನಮ್ಮದು ಬೇಡಿಕೆಯ ಒಂದು ಪ್ರತಿಯನ್ನು ನಾವು ಈ ಎಲ್ಲ ಮುಖಂಡರಿಗೆ ನಾವು ಅರ್ಪಿಸಲು
ರಾಜ್ಯಾದ್ಯಂತ ಎಲ್ಲ ನಮ್ಮ ಮುಖಂಡರು ಬರ್ತಿದ್ದಾರೆ ಹಾಗೂ ಸಮಗಾರ ಸಮಾಜದ ಒಗ್ಗಟ್ಟು ಕೂಡ ಈ ಟೈಮಲ್ಲಿ ನಾವು ತೋರಿಸ್ತಾ ಇದ್ದೇವೆ. ನಾನು ಪೃಥ್ವಿರಾಜ್ ಪರಶುರಾಮ್ ಬೆಟಗೇರಿ ಹಾವೇರಿ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾವೇರಿ ಜಿಲ್ಲಾ ಶಿವಚರಣ ಸಮಗಾರ ಹರಳೆ ಸಮಾಜದ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ಕರ್ನಾಟಕ ರಾಜ್ಯದಂತ ಒಂದು 25 ಲಕ್ಷಕ್ಕಿಂತ ಜಾಸ್ತಿ ಇರೋ ಜನಸಂಖ್ಯೆ ನಾವು. ಈ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರ ಇದುವರೆಗೂ ನಮಗೆ ಯಾವುದೇ ಥರದ ಬೇಕಾದಂಥ ಸವಲತ್ತುಗಳನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ. ಆ ಸವಲತ್ತುಗಳನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ಬೆಳಗಾವದಲ್ಲಿ 8ನೇ ತಾರೀಕಿನಿಂದ ಪ್ರಾರಂಭ ಆಗ್ತಿರೋ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆಯ ಮುಖಾಂತರ 8ನೇ ತಾರೀಕಿನಿಂದ ಪ್ರಾರಂಭ ಆಗುವಂಥ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಿದ್ದೇವೆ. ಆ ಮನವಿ ಏನಂತಂದ್ರೆ, ಮೂಲತಃ ಚರ್ಮದ ಕೆಲಸ ಮಾಡೋರು ನಾವು ಶ್ರೀ ಶಿವಚರಣ ಸಮಗಾರ ಹರಳೆ ಸಮಾಜರು. ಈ ಸಮಾಜಕ್ಕಾಗಿ ನೀವು ಒಂದು ನಿಗಮವನ್ನು ಸ್ಥಾಪಿಸ್ಕೊಡ್ಬೇಕು. ನಾವು ಈಗಾಗಲೇ ಬೆಂಗಳೂರಿನಲ್ಲಿ ನಮ್ಮ ಸಮಾಜಕ್ಕೆ ಅಂತ ಕೊಟ್ಟಂತ ಸುಮಾರು ಒಂದು 20 ಗುಂಟೆ ಜಾಗವನ್ನು ಸರ್ಕಾರ ಮಂಜೂರು ಮಾಡಿದೆ. ಆದರೆ ಅದಕ್ಕೆ ನಾವು ಪ್ಲಾನ್ ಕೊಟ್ಟಂಥದ್ದಕ್ಕೆ ಇನ್ನೂ ಅನುಮೋದನೆ ಕೊಡ್ತಾ ಇಲ್ಲ. ಅದನ್ನು ಕೂಡ ನಮ್ಗೆ ಅನುಮೋದನೆ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೇವೆ. ಜೊತೆಗೆ ನಮ್ಮ ಹರಳಯ್ಯನವರ ಮತ್ತು ಅವರ ಹೆಂಡತಿ ಕಲ್ಯಾಣಪ್ಪನವರ ಜನ್ಮಸ್ಥಳವನ್ನು ಅಭಿವೃದ್ಧಿಪಡಿಸಬೇಕು. ನಮ್ಮ ಸಮಾಜಕ್ಕಾಗಿ ಒಂದು ಬೇರೆ ಸಪ್ರೇಟ್ ನಿಗಮ ಮಾಡಬೇಕು ಅನ್ನೋ ಹೋರಾಟಕ್ಕೆ ನಾವು ಅವತ್ತು ಪ್ರತಿಭಟನೆ ಮಾಡ್ತಿದ್ದೇವೆ. ಈ ಪ್ರತಿಭಟನೆಯನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೂ ಮತ್ತು ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರಿಗೂ, ಸಮಾಜ ಕಲ್ಯಾಣ ಇಲಾಖೆ ಆದಂತ ಮಾದೇವಪ್ಪ ಸರ್ ಅವರಿಗೂ ಈ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಈ ಮನವಿ ನಾವಷ್ಟೇ ಅಲ್ಲ, ಈ ಮನವಿಯನ್ನ ನಾವು ಹಾವೇರಿ ಜಿಲ್ಲಾದಂತ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಶಿವಶರಣ ಸಮಗಾರ ಹರಳೆ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಜಗದೀಶ್ ಬೆಟಗೇರಿ ಮತ್ತು ಅವರ ಎಲ್ಲ ಒಂದು ಕಮಿಟಿಯ ಸದಸ್ಯರು ಸೇರಿಕೊಂಡು, ಎಲ್ಲ ಹಿರಿಯರು ಸೇರಿಕೊಂಡು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾ ಹೇಳಿದಂಥ DK ಶಿವಕುಮಾರ್ ಅವರಿಗೆ ಮತ್ತು ಮಾದೇವಪ್ಪ ಸರ್ ಅವರಿಗೆ ಈ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಕೊಡಬೇಕಂತಂದೇಳಿ ಪ್ರತಿಭಟನೆ ಮುಖಾಂತರ ನಾವು ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಏನೇ ಬರಲಿ ನಾವೆಲ್ಲ ಒಕ್ಕಟ್ಟಾಗಿರ್ತೀವಿ ಅಂತೇಳಿ ಒಂದು ದೋಷ ನಮಗೆ ಓದಕ್ಕೆ ಬಂದೈತಿ. ಶ್ರೀ ಶಿವಶರಣ ಹರಳೆಯ ಸಮಾಜಕ್ಕೆ, ಶ್ರೀ ಶಿವಶರಣ ಹರಳೆಯ ಸಮಗಾರ ಸಮಾಜಕ್ಕೆ ನಾವೆಲ್ಲ